ಮೂವಿ ಹೆಸರು ಸಿಕಂದರ್ ಕಾ ಬಕದರ್, ಸಿಕಂದರ್ ಕಾ ಮುಕದ್ದರ್. ತಮನ್ನಾ ಭಾಟಿಯಾ ಅವ್ರದ್ದು. ಸ್ಟಾರ್ಟಿಂಗ್ ಸೀನ್ ನಲ್ಲಿ ಕಾಸ್ಟ್ಲಿ ಡೈಮಂಡ್ಗಳು, ಒಡವೆಗಳನ್ನ ಯಾರೋ ಮಾರಿಸಿದ್ದಾರೆ. ಸಿಕ್ಕಾಪಟ್ಟೆ ಸೆಕ್ಯೂರಿಟಿ ಟೈಟ್ ಆಗಿದೆ, ಇಲ್ಲಿ ಕಳ್ತನ ಆಗ್ಬಾರ್ದು ಅಂತ. ಅಷ್ಟರಲ್ಲಿ ಪೊಲೀಸರಿಗೆ ಒಂದು ಕಾಲ್ ಬರುತ್ತೆ, ಈ ಅಂಗಡಿಯಲ್ಲಿ ಕಳ್ತನ ಆಗಲಿದೆ, ಸ್ಟಾಪ್ ಮಾಡಂಗಿದ್ರೆ ಮಾಡಿ ನೋಡ್ಬಿಡೋಣ ಅಂತ. ಬೇಸಿಕಲಿ ಆತ ಯಾರೋ ಹೇಳಿದ ಮಾತನ್ನ ಕೇಳ್ಕೊಂಡು ಈ ಮಾತುಗಳನ್ನ ಕಾಲ್ ಮಾಡಿ ಹೇಳ್ತಿದ್ದಾನೆ. ಪೊಲೀಸರು ಥ್ರೆಟ್ ಅನ್ನ ಸೀರಿಯಸ್ ಆಗಿ ತಗೊಳ್ತಾರೆ, ಸೈರನ್ ಗಳನ್ನ ಹೊರಡಿಸ್ತಾರೆ. ಅಲ್ಲಿ ಬಂದಿರೋರ್ನೆಲ್ಲ ಒಂದು ಜಾಗಕ್ಕೆ ಸೇರಿಸ್ತಾರೆ, ಕಳ್ಳರನ್ನ ಹುಡ್ಕೋಕ್ ಶುರು ಮಾಡ್ತಾರೆ. ಕಳ್ಳರುಗಳು ಮಾರುವೇಷ ಹಾಕೊಂಡು ಬಂದಿದ್ದಾರೆ. ಪೊಲೀಸರು ಕಳ್ಳರನ್ನ ಹಿಡಿಯೋಕ್ ಹೋಗ್ತಾರೆ. ಇಬ್ರು ನಡುವೆ ಗನ್ ಫೈಟ್ ಶುರುವಾಗುತ್ತೆ. ಕಳ್ಳರನ್ನೆಲ್ಲ ಸಾಯಿಸ್ ಹಾಕ್ತಾರೆ ಪೊಲೀಸ್ನವರು. ಸರಿ, ಕಳ್ಳರೆಲ್ಲ ಸಿಕ್ಕಾದ್ಮೇಲೆ ಎಲ್ರು ಅಲ್ಲಿಂದ ಹೊರಟ್ರು. ಎಲ್ರು ಹೋದ್ಮೇಲೆ ಈ ಡೈಮಂಡ್ ಮೇಳದಲ್ಲಿರುವ ಕಾಮಿನಿ ಅಂಡ್ ಮಂಗೇಶ್ ಗಾಬರಿ ಆಗ್ಬಿಡ್ತಾರೆ. ಯಾಕಂದ್ರೆ ಅವರ 5 ಡೈಮಂಡ್ಗಳು ಕಳೆದೋಗಿದೆ. 50-60 ಕೋಟಿ ಬೆಲೆ ಬಾಳತ್ತೆ ಇಷ್ಟು ಡೈಮಂಡ್ಗಳು. ಬೈ ದ ವೇ, ಇವರಿಬ್ರು ಡಿವೈನ್ ಜ್ಯುವೆಲರಿ ಅಂತ ಒಂದು ಅಂಗಡಿಯಲ್ಲಿ ಕೆಲಸ ಮಾಡ್ತಿರ್ತಾರೆ. ಈ ಮೇಳದಲ್ಲಿ ಒಂದು ಸ್ಟಾಲ್ ಹಾಕೊಂಡಿರ್ತಾರೆ. ಮಾವಿನ ಮೇಳದಲ್ಲಿ ಮಾವಿನ ಸ್ಟಾಲ್ ಹಾಕೊಂಡಂಗೆ. ಇದನ್ನ ಇನ್ವೆಸ್ಟಿಗೇಟ್ ಮಾಡ್ಲಿಕ್ಕೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಆಫೀಸರ್ ಜಸ್ವಿಂದರ್ ಬರ್ತಾರೆ. ಸಿಸಿಟಿವಿಯನ್ನ ಕಳ್ಳರು ಕೆಡಿಸ್ಬಿಟ್ಟಿದ್ದಾರೆ, ಸೊ ಏನು ರೆಕಾರ್ಡ್ ಆಗಿಲ್ಲ. ಜಸ್ವಿಂದರ್ ಈ ಡೈಮಂಡ್ ಗಳ ಹತ್ರ ಯಾರ್ಯಾರಿದ್ರು ಅವರನ್ನ ಮಾತ್ರ ಉಳಿಸ್ಕೊಂಡು ಮಿಕ್ಕವ್ರನ್ನೆಲ್ಲ ಕಳಿಸ್ಬಿಡ್ತಾರೆ. ಈಗ ಈ ಆಫೀಸರ್ಗೆ ಅನುಮಾನ ಇರೋದು ಆ ಕಾಮಿನಿ, ಮಂಗೇಶ್ ಮತ್ತೆ ಸಿಕಂದರ್ ಅನ್ನುವ 3 ವ್ಯಕ್ತಿಗಳ ಮೇಲೆ. ಆಬ್ವಿಯಸ್ಲಿ ಕಾಮಿನಿ ಅಂಡ್ ಮಂಗೇಶ್ ಇಬ್ರು ಡೈಮಂಡ್ ಅಂಗಡಿಗೆ ಕೆಲಸ ಮಾಡ್ತಿದ್ರು. ಅವರ ಸುಪರ್ದಿಯಲ್ಲೇ ಡೈಮಂಡ್ಸ್ ಇದ್ದು. ಈ ಸಿಕಂದರು ಕಂಪ್ಯೂಟರ್ ಟೆಕ್ನಿಷಿಯನ್ ಸಿಕ್ಕಾಪಟ್ಟೆ ಟೆನ್ಷನ್ ಅಲ್ಲಿ ಇದಾರೆ ಈ ಕಳ್ತನ ಆದಾಗಿಂದ. ಸೊ ಇವರು 3 ಜನದ ಮೇಲೆ ಇನ್ವೆಸ್ಟಿಗೇಟಿಂಗ್ ಆಫೀಸರ್ಗೆ ಅನುಮಾನ. ಜಸ್ವಿಂದರ್ ಸಿಕಂದರ್ನ ಕೇಳೇ ಬಿಡ್ತಾರೆ, ಯಾಕಪ್ಪ ಇಷ್ಟೊಂದು ಟೆನ್ಷನ್ ಅಲ್ಲಿ ಇದೆಯಾ ಅಂತ. ಸಿಕಂದರ್ ಹೇಳ್ತಾರೆ, ನಮ್ಮ ಅಮ್ಮನಿಗೆ ಹುಷಾರಿಲ್ಲ ಅದಕ್ಕೋಸ್ಕರ ಅಂತ. ಜಸ್ವಿಂದರ್ನ 6th ಸೆನ್ಸ್ ಆಕ್ಟಿವೇಟ್ ಆಗ್ಬಿಡುತ್ತೆ. ಇವ್ರ 6th ಸೆನ್ಸ್ ಹೇಳ್ತಾ ಇದೆ, ಇವ್ರು 3 ಜನನು ಒಟ್ಟಿಗೆ ಸೇರ್ಕೊಂಡು ಮಾಡಿರ್ತಾರೆ, ಅಥವಾ ಇವ್ರ 3 ಜನದಲ್ಲಿ ಯಾರೋ ಒಬ್ರು ಕಳ್ತನ ಮಾಡಿರ್ತಾರೆ, ಅಥವಾ ಇವ್ರ 3 ಜನದಲ್ಲಿ ಇಬ್ರು ಯಾರಾದ್ರೂ ಟೀಮ್ ಅಪ್ ಆಗಿ ಕಳ್ತನವನ್ನು ಮಾಡಿರ್ತಾರೆ ಅಂತ. 3 ಜನನು ಕಸ್ಟಡಿಗೆ ತಗೊಳ್ತಾರೆ. ಕಾಮಿನಿಗೆ ಒಂದು ಚಿಕ್ಕ ತಂಗಿ ಇದ್ದಾಳೆ, ಒಂದು ಪುಟ್ಟ ಮಗು ಕೂಡ ಇದೆ, ಜೊತೆಗೆ ಡಿವೋರ್ಸ್ ಆಗಿದೆ. ಇನ್ನು ಸಿಕಂದರ್ನ ವಿಚಾರಣೆ ಮಾಡಿದಾಗ ನಾನು ಕಳ್ತನ ಮಾಡಿಲ್ಲ ಅಂತ ಬಡ್ಕೊಂತವ್ರವ್ರು. ಜಸ್ವಿಂದರ್ಗೆ ಇದೆಲ್ಲ ಸುಳ್ಳು ಅನ್ನಿಸ್ತಿದೆ. ಆಗ ಸಿಕಂದರ್ ಹೇಳ್ತಾರೆ, ಯಾವತ್ತು ನಿಮ್ಗೆ ನಾನು ಕಳ್ತನ ಮಾಡಿಲ್ಲ ಅಂತ ಗೊತ್ತಾಗುತ್ತೋ ಅವತ್ತು ಗಂಡಸ್ತರ ನಾನು ಎದುರು ನಿಂತು ಮಾತಾಡೋಕ್ ಧೈರ್ಯ ಇರುತ್ತಾ ನಿಮ್ಗೆ, ನೋಡೋಣ ಅಂತ. ಜಸ್ವಿಂದರ್ ನಗ್ತಾರೆ, ಇಂತ ಕಳ್ಳರನ್ನ ಎಷ್ಟ್ ಸಲ ನೋಡಿದೀನೋ ಅಂತ ಹೇಳಿ ಬೆಂಡೆತ್ತೋಕ್ ಶುರು ಮಾಡ್ತಾರೆ ಸಿಕಂದರ್ನ, ಸೊ ದಟ್ ಬಾಯ್ ಬಿಡ್ಲಿ ನಿಜವನ್ನ ಅಂತ. ಸರಿ, ಕತೆ ಈಗ 15 ವರ್ಷ ಮುಂದಕ್ಕೆ ಹೋಗುತ್ತೆ. ಜಸ್ವಿಂದರ್ ಈಗ ಫುಲ್ ಡಲ್ ಆಗ್ಬಿಟ್ಟಿದ್ದಾರೆ. ಕೆಲಸದ ಮೇಲೆ ಇಂಟ್ರೆಸ್ಟ್ ಇಲ್ದಲೇ ಇರೋ ಕಾರಣದಿಂದ ಪೊಲೀಸ್ನವ್ರು ಇವರನ್ನ ಕೆಲಸದಿಂದ ತೆಗ್ದೇ ಬಿಟ್ಟಿದ್ದಾರೆ. ಇವರ ಮ್ಯಾರೇಜ್ ಲೈಫ್ ಕೂಡ ಚೆನ್ನಾಗಿಲ್ಲ, ಡಿವೋರ್ಸ್ ಕೂಡ ಆಗ್ಬಿಟ್ಟಿದೆ. ಅಂಡ್ ಇದ್ದಕ್ಕಿದ್ದಂತೆ ಜಸ್ವಿಂದರ್ ಸಿಕಂದರ್ಗೆ ಫೋನ್ ಮಾಡ್ತಾರೆ. ಸಿಕಂದರ್ ಈಗ ದುಬೈನಲ್ಲಿ ಸೆಟಲ್ ಆಗಿದ್ದಾರೆ. ಜಸ್ವಿಂದರ್ ಹೇಳ್ತಾರೆ, ಐ ಆಮ್ ವೆರಿ ಸಾರಿ, ನನ್ನ ಇನ್ಸ್ಟಿಂಕ್ಟ್ ತಪ್ಪಾಗಿತ್ತು, ನೀನ್ ಹೇಳಿದ್ ನಿಜ, ನೀನ್ ಕಳ್ತನ ಮಾಡಿಲ್ಲ, ನಿನ್ನ ಸುಮ್ನೆ ನಾನು ಅರೆಸ್ಟ್ ಮಾಡಿದೆ ಅಂತ. ಸಿಕಂದರ್ ಹೇಳ್ತಾರೆ, ಹಿಂಗೆಲ್ಲ ಫೋನ್ ಅಲ್ಲಿ ಹೇಳ್ಬಿಟ್ರೆ ಆಗಲ್ಲ, ಸಾರಿ, ಎದುರಿಗೆ ನಿಂತು ಕಣ್ಣಲ್ಲಿ ಕಣ್ಣಿಟ್ಟು ನೀನ್ ಸಾರಿ ಹೇಳ್ಬೇಕು ಅಂತ. ಅಂಡ್ ನಾನು ಮುಂಬೈಗೆ ಬರ್ತಿದೀನಿ, ಅವಾಗ ಇಬ್ರು ಸೇರಿ ಮಾತಾಡೋಣ ಅಂತಲೂ ಹೇಳ್ತಾರೆ. ಕತೆ ಮತ್ತೆ 15 ವರ್ಷ ಹಿಂದಕ್ಕೆ ಹೋಗುತ್ತೆ. ಇವ್ರ 3 ಜನನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ಲಾಗುತ್ತೆ. ಡಿಫೆನ್ಸ್ ಲಾಯರ್ ಹೇಳ್ತಾರೆ, ಇವ್ರು 3 ಜನಕ್ಕೆ ಯಾವುದೇ ಸಂಬಂಧ ಇಲ್ಲ ಕಳ್ತನದ ಜೊತೆ ಅಂತ. ಬಟ್ ಪ್ರಾಸಿಕ್ಯೂಷನ್ ಹೇಳ್ತಾರೆ, ನಮ್ಗೆ ರಿಮ್ಯಾಂಡ್ ಬೇಕು, ಇವ್ರು 3 ಜನದ ಹತ್ರನೇ ಡೈಮಂಡ್ ಇದೆ, ರಿಮ್ಯಾಂಡ್ ಅಲ್ಲಿ ಈ ಡೈಮಂಡ್ ಬಗ್ಗೆ ನಾವು ಎನ್ಕ್ವೈರಿ ಮಾಡ್ಬೇಕು ಅಂತ. ಸೊ ಕೋರ್ಟ್ 7 ದಿನ ಇವರನ್ನ ಕಸ್ಟಡಿಗೆ ಕೊಡುತ್ತೆ. ಪೊಲೀಸರಿಗೆ ಡೌಟ್, ಇವ್ರು 3 ಜನ ನುಂಗ್ಬಿಟ್ಟವರ ಡೈಮಂಡ್ ನ ಅಂತ. ಸೊ ಇವರನ್ನ ಎಕ್ಸ್ರೇ ಮಾಡ್ಲಾಗತ್ತೆ, ಬಾಡಿನಲ್ಲಿ ಏನೂ ಸಿಗೋದಿಲ್ಲ. ಅಷ್ಟರಲ್ಲಿ ಅನೂಪ್ ಅನ್ನುವ ವ್ಯಕ್ತಿ ಅಲ್ಲಿಗೆ ಬರ್ತಾರೆ. ಅನೂಪ್ ಯಾರು? ಪೊಲೀಸರಿಗೆ ಇನ್ಫಾರ್ಮೇಶನ್ ಕೊಟ್ರಲ್ಲ ಕಳ್ತನ ಅಂತ ಆ ವ್ಯಕ್ತಿ. ಈ ಅನೂಪ್ಗೆ ಯಾರೋ ಕಾಲ್ ಮಾಡಿ ಹೇಳಿರ್ತಾರೆ, ನಿನ್ನ ಮಗಳ ಮೇಲೆ ನಾವು ಕಣ್ಣಿಟ್ಟಿದೀವಿ, ಅವಳು ನಿನ್ ಕೈಗೆ ಸಿಗಬೇಕು ಅಂದ್ರೆ ನಿನ್ ಜೇಬ್ನಲ್ಲಿ ಒಂದ್ ಚೀಟಿ ಇದೆ, ಅದರ ಇನ್ಸ್ಟ್ರಕ್ಷನ್ ಅನ್ನ ಫಾಲೋ ಮಾಡುವ ಅಂತ. ಅದೇ ಇನ್ಸ್ಟ್ರಕ್ಷನ್ ಫಾಲೋ ಮಾಡ್ತಾ ಕಳ್ತನ ಆಗ್ತಿದೆ ಅಂತ ಇನ್ಫಾರ್ಮೇಶನ್ ಕೊಟ್ಟಿರ್ತಾರೆ ಪೊಲೀಸರಿಗೆ ಅನೂಪ್. ಈಗ ಜಸ್ವಿಂದರ್ಗೆ ಕಾಮಿನಿ ಅಂಡ್ ಸಿಕಂದರ್ ಮೇಲೆ ಅತೀವ ಅನುಮಾನ ಇದೆ. ಸೊ ಅವರಿಬ್ಬರಿಗೂ ಟಾರ್ಚರ್ ಜಾಸ್ತಿ ಮಾಡ್ತಾರೆ, ಎಲ್ಲಿದೆ ಡೈಮಂಡ್ ಹೇಳಿ ಅಂತ. ಬಟ್ ಅವ್ರು ಹೇಳ್ತಾರೆ, ನನಗೆ ಗೊತ್ತಿಲ್ಲ ಡೈಮಂಡ್ ಬಗ್ಗೆ ಅಂತ. ಅಷ್ಟರಲ್ಲಿ 7 ದಿನ ಆಗತ್ತೆ. ಕೋರ್ಟ್ ನಲ್ಲಿ ಕಸ್ಟಡಿಯನ್ನ ಎಕ್ಸ್ಟೆಂಡ್ ಮಾಡ್ಲಿಕ್ಕೆ ಯಾವುದೇ ಸಾಕ್ಷ್ಯಗಳು ಇವರಿಗೆ ಸಿಕ್ಕಿಲ್ಲ. ಸೊ ಕೋರ್ಟ್ ಎಲ್ಲರಿಗೂ ಬೇಲ್ ಕೊಟ್ಟು ಕಳ್ಸತ್ತೆ. ಈಗ ಎಲ್ಲರೂ ಮನೆಗೆ ಹೋಗಿದ್ದಾರೆ. ಸಿಕಂದರ್ ಮನೆಯಲ್ಲಿ ಸಿಕಂದರ್ನ ಭೇಟಿ ಆಗ್ಲಿಕ್ಕೆ ಒಬ್ರು ನರ್ಸ್ ಬರ್ತಾರೆ, ಅವ್ರ ಹೆಸರು ಪ್ರಿಯಾ ಅಂತ. ಸಿಕಂದರ್ ಮತ್ತೆ ಪ್ರಿಯಾ ಇಬ್ರು ಗೆಳತಿಯರು. ಪ್ರಿಯಾಗೆ ಸಿಕಂದರ್ ಮೇಲೆ ಲವ್, ಬಟ್ ಸಿಕಂದರ್ಗೆ ಪ್ರಿಯಾ ಮೇಲೆ ಯಾವುದೇ ಲವ್ ಇಲ್ಲ. ಈಗ ಅರೆಸ್ಟ್ ಆದಾಗಿಂದ ಸಿಕಂದರ್ ಲೈಫ್ ಹಾಳಾಗ್ಬಿಟ್ಟಿದೆ, ಅವ್ರಿಗೆ ಕೆಲಸ ಸಿಕ್ತಿಲ್ಲ, ಎಲ್ರು ಕಳ್ಳ ಅಂತ ಈತನನ್ನ ಓಡಿಸ್ತಿದ್ದಾರೆ. ಮನೆ ಬಾಡಿಗೆ ಕಟ್ಟೋಕ್ಕೂ ದುಡ್ಡಿಲ್ಲ. ಓನರು ದುಡ್ಡು ಕೊಡ್ದಲ್ಲ ಇದ್ರೆ ಮನೆ ಖಾಲಿ ಮಾಡುವಂತ ಆವಾಜ್ ಹಾಕ್ತಾವ್ರೆ. ಲಾಯರಿ ಕೊಡೋಕು ಇವ್ರ ಹತ್ರ ದುಡ್ಡಿರೋದಿಲ್ಲ. ಸೊ ಕಾಮಿನಿನೇ ದುಡ್ಡು ಕೊಟ್ಬಿಟ್ಟು ಸಿಕಂದರ್ನ ಬಚಾವ್ ಮಾಡ್ತಾರೆ. ಕಾಮಿನಿ ನನ್ಗೆ ಹೆಲ್ಪ್ ಮಾಡಿದ್ರು ಅಂತ ಸಿಕಂದರ್ ತುಂಬಾ ಇಷ್ಟಪಡ್ತಾರೆ ಕಾಮಿನಿನ. ಇಬ್ರು ಮಾತಾಡ್ತಾ ಲವ್ ಅಲ್ಲಿ ಬಿದ್ಬಿಡ್ತಾರೆ. ಸರಿ, ಕಷ್ಟಪಟ್ಟು ಸಿಕಂದರ್ಗೆ ಈಗ JCB ಓಡಿಸುವ ಕೆಲಸ ಸಿಗತ್ತೆ. ಅದೇ ಸಮಯದಲ್ಲಿ ಅವ್ರ ಅಮ್ಮ ಕೂಡ ತೀರೋಗ್ಬಿಟ್ಟಿರ್ತಾರೆ. ಸೊ ಅಮ್ಮನ ಅಂತ್ಯ ಸಂಸ್ಕಾರ ಆದ್ಮೇಲೆ ಕಾಮಿನಿಯನ್ನ ಇವರು ಮದುವೆ ಆಗಿ ಕಾಮಿನಿ ಮಗು ಮತ್ತೆ ಕಾಮಿನಿ ತಂಗಿಯನ್ನ ತನ್ನ ಮನೆಯಲ್ಲೇ ಇಟ್ಕೊಳ್ತಾರೆ. ಈಗ ಮತ್ತೆ ಕತೆ ವರ್ತಮಾನಕ್ಕೆ ಶಿಫ್ಟ್ ಆಗುತ್ತೆ. ಸಿಕಂದರ್ ದುಬೈಯಿಂದ ಮುಂಬೈಗೆ ವಾಪಸ್ ಬಂದಿದ್ದಾರೆ. ಡೈರೆಕ್ಟ್ ಜಸ್ವಿಂದರ್ ಹತ್ರ ಹೋಗ್ತಾರೆ, ಕೇಳೋದೇನ್ ಸಾರಿ ಕೇಳ್ಬೇಕು ಅಂತ. ಜಸ್ವಿಂದರ್ ಹೇಳ್ತಾರೆ, ನಾನ್ ಸಾರಿ ಏನೋ ಕೇಳೋಕ್ ಸಿದ್ಧನಾಗಿದ್ದೀನಿ, ಆದ್ರೆ ನನ್ನಿಂದ ನಿನ್ಗೆ ಏನೇನ್ ತೊಂದ್ರೆ ಆಯ್ತು ಅದನ್ನೆಲ್ಲ ಮೊದಲು ಹೇಳು ಅಂತ. ಸಿಕಂದರ್ ಹೇಳೋಕ್ ಶುರು ಮಾಡ್ತಾರೆ, ಏನೇನ್ ತೊಂದ್ರೆ ಆಗಿಲ್ಲ, ನಿನ್ನಿಂದ ನನ್ ಕೆಲಸ ಹೋಯ್ತು, ಎಲ್ಲೂ ಕೆಲಸ ಸಿಗ್ದಂಗಾಯ್ತು, 15 ವರ್ಷಗಳ ಕಾಲ ದೇಶ ಬಿಟ್ಟಿರುವಂತಾಯ್ತು, 1-2
ನೀನ್ ಕೊಟ್ಟಿರುವ ತೊಂದ್ರೆ ಅಂತ. ಆಗ ಜಸ್ವಿಂದರ್ ಹೇಳ್ತಾರೆ, ನಿನ್ಗೇನು ಗೊತ್ತಿಲ್ಲ, ನಿನ್ನ ಬೆನ್ ಹಿಂದೆ ಏನೇನ್ ನಡೀತು ಅಂತ ನಾನ್ ಹೇಳ್ತೀನಿ ಕೇಳು ಕಥೆಯನ್ನ ಅಂತ. ಮತ್ತೆ ಕತೆ ಹಳೇದಕ್ಕೆ ಫ್ಲಾಶ್ ಬ್ಯಾಕ್ ಹೋಗುತ್ತೆ. ಕೋರ್ಟ್ ನಲ್ಲಿ ಇವರ ಕೇಸ್ ಮುಂದಕ್ಕೆ ಹೋಗ್ತಾನೆ ಇದೆ, ಡಿಸಿಷನ್ ಬರ್ತಿಲ್ಲ. ಇವರ ಒಬ್ಬ ಫ್ರೆಂಡ್ ಹೇಳ್ತಾನೆ, ನಮ್ಮ ಮಾಮದು ಆಗ್ರಾದಲ್ಲಿ ಒಂದು ಫ್ಯಾಕ್ಟರಿ ಇದೆ ಗ್ಲಾಸ್, ಅಲ್ಲಿ ಹೋಗಿ ಕೆಲಸ ಮಾಡು, ಹೊಸ ಲೈಫ್ ನ ಶುರು ಮಾಡು ಅಂತ. ಸಿಕಂದರ್ ಇಡೀ ಫ್ಯಾಮಿಲಿಯನ್ನ ಕರ್ಕೊಂಡು ಅಲ್ಲಿಗೆ ಹೋಗ್ಬಿಡ್ತಾರೆ. ಮನಸ್ಸಿಟ್ಟು ಕೆಲಸ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಸ್ವಲ್ಪ ದಿನ ಆರಾಮಾಗಿರ್ತಾರೆ. ಆಗ ಮಂಗೇಶ್ ಕಾಲ್ ಮಾಡ್ತಾರೆ ಇವ್ರಿಬ್ರಿಗೂ, ನಿಮ್ಮಿಬ್ಬರ ವಿರುದ್ಧ ಅರೆಸ್ಟ್ ವಾರೆಂಟ್ ಬಂದಿದೆ, ನೀವಿಬ್ರು ತಲೆ ಮರೆಸ್ಕೊಂಡು ಓಡಾಡ್ತಿದ್ದೀರಾ ಅಂತ, ಸೊ ಆದಷ್ಟು ಬೇಗ ಇಲ್ಲಿಗೆ ಬನ್ನಿ, ಇಲ್ಲ ಅಂದ್ರೆ ನಿಮ್ ವಿರುದ್ಧ ದೊಡ್ಡ ಕೇಸ್ ಆಗ್ಬಿಡತ್ತೆ ಅಂತ. ಸೊ ಇವರೆಲ್ಲ ವಾಪಸ್ ಕೋರ್ಟ್ಗೆ ಬರ್ತಾರೆ. ಕೋರ್ಟ್ ನಲ್ಲಿ ಮತ್ತೆ ವಿಚಾರಣೆ ಶುರುವಾಗುತ್ತೆ. ಇಷ್ಟು ವರ್ಷಗಳಾದ್ರೂ ಸಹ ಪೊಲೀಸ್ನರು ಯಾವುದೇ ಸಾಕ್ಷ್ಯವನ್ನು ಪ್ರೊಡ್ಯೂಸ್ ಮಾಡ್ದಲೇ ಇರೋದ್ರಿಂದ ಕೋರ್ಟ್ ಕೇಸನ್ನ ವಜಾ ಮಾಡ್ಬಿಡತ್ತೆ. ಇವ್ರು 3 ಜನ ಫ್ರೀ ಆಗ್ಬಿಡ್ತಾರೆ. ಸಿಕಂದರ್ ಖುಷಿಯಾಗಿ ಮನೆಗೆ ಹೋಗ್ತಾರೆ. ಮನೆಯಲ್ಲಿ ನೋಡಿದ್ರೆ ಕಾಮಿನಿಗೆ ಅತೀವ ಹುಷಾರಿಲ್ದಂಗ ಆಗ್ಬಿಟ್ಟಿದೆ. ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ರೆ ಬಾಡಿನಲ್ಲಿ ನೀರು ತುಂಬಿಕೊಂಡಿದೆ, ಅದನ್ನ ತೆಗಿಬೇಕು ಅಂತ ಅವ್ರು ಹೇಳ್ತಿದ್ದಾರೆ. ಸರಿ ಅಂತ ಹೇಳಿ ಇವರು ಮನೆಗೆ ವಾಪಸ್ ಹೋಗ್ತಾರೆ. ಇವ್ರು ಇರೋ ಮನೆಯಿಂದ ಇವರನ್ನೆಲ್ಲ ಆಚೆಗೆ ಹಾಕ್ಬಿಟ್ಟವ್ರೆ. ಯಾಕಂದ್ರೆ ನೀನ್ ಕಳ್ಳ, ನೀನು ನಮ್ಮಲ್ಲಿ ಇರೋದು ಬೇಡ ಅಂತ. ಸೊ ಒಂದು ಧರ್ಮಶಾಲೆಗೆ ಮಕ್ಕಳನ್ನೆಲ್ಲ ಬಿಟ್ಟು ಒಂದ್ ಸ್ವಲ್ಪ ದುಡ್ಡು ತಗೊಂಡು ಹಾಸ್ಪಿಟಲ್ಗೆ ಮತ್ತೆ ಹೋಗ್ತಾರೆ. ಸಿಕಂದರ್ ಕಾಮಿನಿಯನ್ನ ಟ್ರೀಟ್ ಮಾಡ್ಲಿಕ್ಕೆ. ಅರ್ಧ ದಾರಿಯಲ್ಲಿ ಒಂದಷ್ಟು ಕಳ್ಳರು ಈತನಿಗೆ ಹೊಡೆದ್ಬಿಟ್ಟು ಮೊಬೈಲ್ ನ ಹೊಡೆದಾಕ್ಬಿಟ್ಟು ದುಡ್ಡು ಕಿತ್ಕೊಂಡು ಹೋಗ್ಬಿಡ್ತಾರೆ. ಮತ್ತೆ ಇವ್ರ ಹತ್ರ ಏನು ಇಲ್ದಂಗ ಆಗ್ಬಿಡುತ್ತೆ. ವಿಧಿ ಇಲ್ಲದೆ ಬ್ರಿಡ್ಜ್ ಇಂದ ಹಾರಿ ಬಿದ್ದು ಬಿಡೋಣ ಅಂತ ಹೋಗ್ತಾರೆ. ಅಷ್ಟರಲ್ಲಿ ಹಿಂದ್ಗಡೆಯಿಂದ ಒಂದು ಗಾಡಿ ಹಾರ್ನ್ ಮಾಡ್ಕೊಂಡ್ ಬರುತ್ತೆ. ಸಿಕಂದರ್ಗೆ ರಿಯಲೈಸ್ ಆಗುತ್ತೆ, ನಾನ್ ಮಾಡ್ತಿರೋ ತಪ್ಪು, ನನ್ನ ನಂಬ್ಕೊಂಡು ಎಷ್ಟೊಂದ್ ಜನ ಇದಾರೆ ಅಂತ. ಅಂಡ್ ಮೂವಿನಲ್ಲಿ ನಮಗ್ ಗೊತ್ತಾಗುತ್ತೆ ಇವ್ರ ಜೊತೆ ಆಗ್ತಿರುವ ಅನ್ಯಾಯಗಳನ್ನೆಲ್ಲ ಮಾಡಿಸ್ತಿರೋದು ಜಸ್ವಿಂದರ್ ಅಂತ. ಈಗ ಸಿಕಂದರ್ ದೇವಸ್ಥಾನದಿಂದ ಸ್ವಲ್ಪ ದುಡ್ಡನ್ನ ಕದ್ದುಕೊಂಡು ತನ್ನ ಫ್ರೆಂಡ್ಗೆ ಕಾಲ್ ಮಾಡ್ತಾರೆ. ಫ್ರೆಂಡ್ ಟೆನ್ಷನ್ ಮಾಡ್ಕೊಂಬೇಡ ಅಂತ ಹೇಳಿ ದುಬೈನಲ್ಲಿ ಒಂದು ಕೆಲಸವನ್ನ ಕೊಡಿಸ್ತಾರೆ ಸಿಕಂದರ್ಗೆ. ಅಲ್ಲಿ ಬರ್ತಿರೋ ದುಡ್ಡಿನಿಂದ ಕಾಮಿನಿಗೆ ಟ್ರೀಟ್ಮೆಂಟ್ ಮಾಡಿಸ್ತಾರೆ ಅಂಡ್ ಮಕ್ಕಳಿಗೆ ಎಜುಕೇಶನ್ ಅನ್ನ ಕೊಡಿಸ್ತಾರೆ ಸಿಕಂದರ್. ಅಂಡ್ ಜಸ್ವಿಂದರ್ ಹೇಳ್ತಾರೆ, ನಿನ್ನ ದುಬೈನಲ್ಲೂ ನಾನೇನ್ ಬಿಟ್ಟಿರ್ಲಿಲ್ಲ, ನನ್ನ ಚೇಲ ಒಬ್ಬ ನಿನ್ ಮೇಲೆ ಯಾವಾಗ್ಲೂ ಕಣ್ಣಿಟ್ಟಿದ್ದ ಅಂತ. ಅಂಡ್ ಅಲ್ಲಿ ನೀನು ತಬಸ್ಸುನ್ ಅನ್ನುವ ಒಂದು ಹುಡುಗಿ ಜೊತೆ ಓಡಾಡ್ತಿದ್ದೆ, ಆ ಹುಡುಗಿ ಬಗ್ಗೆನೂ ಹೇಳು ಅಂತ. ಸಿಕಂದರ್ ಹೇಳ್ತಾರೆ, ಸರಿ, ನಾನು ದುಬೈಗೆ ಹೋಗಿ ಒಂದಷ್ಟು ವರ್ಷಗಳ ನಂತರ ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿ ಪ್ರಮೋಷನ್ ಸಿಕ್ತು ಬೇರೊಂದು ಕಂಪನಿಯಲ್ಲಿ. ಅಲ್ಲಿ ತಬಸ್ಸುನ್ ಅಂತ ಒಂದು ಹುಡುಗಿ ಇದ್ಲು. ಆಕೆ ಮುಂಬೈನವಳು, ಆಕೆಯ ಲವರ್ ಬೆಂಗಳೂರಿನಲ್ಲಿದ್ದಾನೆ, ನನ್ನ ಹೆಂಡತಿ ಕೂಡ ಮುಂಬೈನಲ್ಲಿದ್ದಾಳೆ ಅಂತ ನಮ್ಮಿಬ್ರಿಗೂ ಗೊತ್ತಿತ್ತು. ಬಟ್ ನಮ್ಮಿಬ್ರಿಗೂ ಜೊತೆಯಲ್ಲಿ ಸಮಯ ಸ್ಪೆಂಡ್ ಮಾಡೋದು ಇಷ್ಟ ಆಗ್ತಿತ್ತು. ಹೀಗೆ ಒಂದಿನ ಎಲ್ಲೋ ಹೋಗ್ತಿದ್ದಾಗ ಯಾರೋ ಒಬ್ಬ ಥರ್ಡ್ ಪಾರ್ಟಿ ಬಂದ. ಆತನಿಗೆ ತಬಸ್ಸುನು ಮೊದ್ಲಿಂದಾನೇ ಗೊತ್ತಿತ್ತು. ಆಗ ಗೊತ್ತಾಗುತ್ತೆ ಈಕೆ ಮೊದ್ಲು ಬಾರ್ ಡ್ಯಾನ್ಸರ್ ಆಗಿದ್ಲು ಅಂತ. ಸಿಕಂದರ್ ಅನ್ಕೊಂಡ್ಬಿಡ್ತಾರೆ, ಜಸ್ವಿಂದರ್ ಈ ಹುಡುಗಿಯನ್ನ ನನ್ನ ಹಿಂದೆ ಬಿಟ್ಟಿರಬಹುದು ಅಂತ. ಅಂಡ್ ಆ ಹುಡುಗಿ ಹೇಳ್ತಾರೆ, ಹೌದು, ಒಂದಾನೊಂದು ಕಾಲದಲ್ಲಿ ನಾನು ಬಾರ್ ಡ್ಯಾನ್ಸರ್ ಆಗಿದ್ದೆ, ಆದ್ರೆ ನನಗೆ ಆ ಲೈಫ್ ಇಷ್ಟ ಇರ್ಲಿಲ್ಲ. ಅದಕ್ಕೋಸ್ಕರ ನಾನು ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ತಾ ದುಬೈನಲ್ಲಿ ಬಂದೆ, ಈ ಮಟ್ಟಕ್ಕೆ ಬೆಳೆದೆ. ನನ್ಗೆ ಯಾವ ಜಸ್ವಿಂದರ್ ಗೊತ್ತಿಲ್ಲ ಅಂತ ಹೇಳ್ತಾರೆ. ಈಗ ಸಿಕಂದರ್ಗೆ ಒಂಥರ ಪ್ಯಾರಾನೋಯ ಶುರುವಾಗ್ಬಿಟ್ಟಿದೆ. ಯಾಕಂದ್ರೆ ಜಸ್ವಿಂದರ್ ಎಷ್ಟೊಂದು ಟಾರ್ಚರ್ ಕೊಟ್ಟಿದ್ದ ಅಂದ್ರೆ ಇವ್ರ ಲೈಫ್ ನಲ್ಲಿ ಏನೇ ಕೆಟ್ಟದಾಗ್ತಿದ್ರು ಅದನ್ನ ಜಸ್ವಿಂದರ್ ಕೊಡ್ತಿರೋದು ಅಂತ ಅನ್ನಿಸ್ಬಿಟ್ಟಿದೆ. ಸೊ ಈಗ ಇಂಡಿಯಾಗೆ ವಾಪಸ್ ಬರ್ಬೇಕಾದ್ರೆ ತಮ್ಮ ತಪ್ಪಿನ ಅರಿವಾಗಿದೆ ಸಿಕಂದರ್ಗೆ. ಸೊ ಆ ಹುಡುಗಿಯನ್ನ ಭೇಟಿ ಮಾಡಿ ಐ ಆಮ್ ಸಾರಿ ಅಂತ ಹೇಳ್ಬಿಟ್ಟು ವಾಪಸ್ ಬರ್ತಾರೆ. ಒಂದು ಲೆಟರ್ ಅನ್ನ ಕೊಟ್ಬಿಟ್ಟು. ಈಗ ಸಿಕಂದರ್ ಈ ಸ್ಟೋರಿಯನ್ನ ಕೇಳಿ, ಓ, ಇಂಡಿಯಾದಲ್ಲಿ ಕಾಮಿನಿ, ದುಬೈನಲ್ಲಿ ತಬಸ್ಸುನ್ ಬೇಕಾ ನಿನ್ಗೆ ಅಂತ. ಸಿಕಂದರ್ ಹೇಳ್ತಾರೆ, ನೀನ್ ನನ್ನ ಹಿಂದೆ ಎಷ್ಟೊಂದು ಬಿದ್ದಿದ್ದೆ ಅಂದ್ರೆ ನನ್ಗೆ ಏನ್ ಮಾಡ್ತಿದ್ದೆ ಅನ್ನೋ ವ್ಯವಧಾನನೇ ಇರ್ಲಿಲ್ಲ, ಎಲ್ಲ ನಿನ್ನಿಂದಾನೇ ಆಗಿದ್ದು ಅಂತ. ಅಂಡ್ ಜಸ್ವಿಂದರ್ಗೆ ಈಗ ತನ್ನ ತಪ್ಪಿನ ಅರಿವಾಗಿದೆ. ಸೊ ಕಣ್ಣಲ್ಲಿ ಕಣ್ಣಿಟ್ಟು ಐ ಆಮ್ ವೆರಿ ಸಾರಿ ಅಂತ ಸಾರಿ ಕೇಳ್ತಾರೆ ಸಿಕಂದರ್ನ. ಸಿಕಂದರ್ಗೆ ಖುಷಿ ಆಗುತ್ತೆ, 15 ವರ್ಷಗಳ ನಂತರ ನನಗೆ ನ್ಯಾಯ ಸಿಕ್ಕಂತಾಯ್ತು ಅಂತ. ಸರಿ ಅಂತ ಹೇಳಿ ಅಲ್ಲಿಂದ ಎದ್ದು ಹೊರಡ್ಲಿಕ್ಕೆ ಶುರು ಮಾಡ್ತಾರೆ. ಆಗ ಜಸ್ವಿಂದರ್ ಹೇಳ್ತಾರೆ, ನನ್ನ ಇನ್ಸ್ಟಿಂಕ್ಟ್ ಅಷ್ಟೇನು ಸುಳ್ಳಲ್ಲ, ನನ್ನ 6th ಸೆನ್ಸ್ ಅಷ್ಟೇನು ಸುಳ್ಳು ಹೇಳಿಲ್ಲ. ನಿಮ್ 3 ಜನದ ಹಿಂದೆ ನಾನು ಒಂದಷ್ಟು ಜನಗಳನ್ನ ಬಿಟ್ಟಿದ್ದೆ. ನಿಮ್ಗೆಲ್ಲ ಆಗ್ರಾಕ್ಕೆ ಹೋಗೋಕೆ ದುಡ್ಡಿರ್ಲಿಲ್ಲ. ಸೊ ಕಾಮಿನಿ ಒಂದು ಜ್ಯುವೆಲರಿ ಶಾಪ್ಗೆ ಹೋಗ್ತಿದ್ದನ್ನ ನಾನು ನೋಡಿದೆ. ಅವಳನ್ನ ಫಾಲೋ ಮಾಡಿದಾಗ ಗೊತ್ತಾಯ್ತು ಆಕೆ ತನ್ನ ಉಗುರಿನಲ್ಲಿ ಡೈಮಂಡ್ ಗಳನ್ನ ಅಡಗಿಸಿಟ್ಟಿದ್ಲು ಅಂತ. ಸೊ ರೆಡ್ ಹ್ಯಾಂಡ್ ಆಗಿ ಹಿಡ್ದಾಕಿದ್ರು ಜಸ್ವಿಂದರ್ ಕಾಮಿನಿಯನ್ನ. ಅಂಡ್ ಕಾಮಿನಿಗೆ ಒಂದು ಆಫರ್ ಕೊಟ್ರು, ನೋಡು, ನೀನು ಜೈಲಿಗೆ ಹೋಗ್ಬೇಕಾಗತ್ತೆ ಅಥವಾ ಎರಡನೇ ದಾರಿ ಅಂದ್ರೆ ಆ ಸಿಕಂದರ್ ಮೇಲೆ ಒಂದು ಕಣ್ಣಿಡ್ಬೇಕಾಗತ್ತೆ. ನನಗೆ ಗೊತ್ತಿತ್ತು ನಿನ್ನ ಹತ್ರನೂ ಡೈಮಂಡ್ ಇದೆ ಅಂತ. ನಿನಗೆ ಕಷ್ಟ ಕೊಟ್ರೆ ನೀನು ಡೈಮಂಡ್ ಗಳನ್ನ ಮಾರ್ಬಿಟ್ಟು ನಮ್ಮ ಎದುರುಗ್ ಬರ್ತೀಯಾ ಅಂತ ಅಂದ್ಕೊಂಡೆ. ಆದ್ರೆ ಎಷ್ಟು ಕಷ್ಟ ಬಂದ್ರು ನೀನು ಡೈಮಂಡ್ ಗಳನ್ನ ಮಾರ್ಲೇ ಇಲ್ಲ. ಸೊ ಕಾಮಿನಿಯನ್ನ ನೀನ್ ಹಿಂದೆ ಬಿಟ್ಟೆ. ಆದ್ರೆ ಕಾಮಿನಿಗೆ ನಿನ್ ಮೇಲೆ ಲವ್ ಆಯ್ತು. ಆಕೆ ಕಷ್ಟ ಬಿದ್ದಾದ್ರೂ ನಿನ್ನ ಮೇಲೆ ಕೆತ್ತಬೇಕು ಅಂತ ನಿರ್ಧಾರ ಮಾಡಿದ್ಲು. ಆಗಾಗ ನಿನ್ ಬಗ್ಗೆ ಅಪ್ಡೇಟ್ ನ ಕೂಡ ಕೊಡ್ತಿದ್ಲು. ಆದ್ರೆ ಒಂದಿನ ಇದ್ದಕ್ಕಿದ್ದಂತೆ ಅಪ್ಡೇಟ್ ಕೊಡೋದನ್ನೇ ನಿಲ್ಲಿಸ್ಬಿಟ್ಲು. ಸೊ ನಾನು ನಿಮ್ಮೆಲ್ಲರನ್ನ ಮತ್ತೆ ಟ್ರ್ಯಾಕ್ ಮಾಡಿದೆ. ಆಗ್ರಾದಲ್ಲಿದ್ದೀರಾ ಅಂತ ಗೊತ್ತಾಯ್ತು. ಅರೆಸ್ಟ್ ವಾರೆಂಟ್ ಅನ್ನ ಹೊರಡಿಸ್ದೆ. ನಿನ್ನ ಮನೆಯಿಂದ ಹೊರಗಾಕ್ಸಿದ್ದು, ನಿನ್ನ ಹತ್ರ ಇದ್ದ ದುಡ್ಡನ್ ಕೀಳ್ಸಿದ್ದು ಎಲ್ಲಾನು ನಾನೇ ಮಾಡಿದ್ದು. ಬಟ್ ನೀನ್ ಸಾಯೋಕ್ ಹೋದಾಗ ಹಿಂದ್ಗಡೆ ಆರನ್ ಮಾಡಿ ಬಚಾವ್ ಮಾಡಿದ್ದು ಕೂಡ ನಾನೇ. ಇದನ್ನೆಲ್ಲ ಕೇಳಿ ಸಿಕಂದರ್ಗೆ ಕೋಪ ಬರುತ್ತೆ. ಒಂದು ಕಪ್ಪಾಳಕ್ ಹಾಕ್ತಾರೆ ಈ ಜಸ್ವಿಂದರ್ಗೆ, ನನ್ನ ಜೀವನನೇ ಹಾಳು ಮಾಡ್ಬಿಟ್ಟೆ ಅಂತ ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಟು ಬಿಡ್ತಾರೆ. ಬಟ್ ಸಿಕಂದರ್ಗೆ ಕಾಮಿನಿ ಮೇಲೂ ಬೇಜಾರಿದೆ. ನನ್ನ ಜೊತೆನೆ ಇದ್ಕೊಂಡು ನನ್ನ ವಿರುದ್ಧ ಗುಪ್ತಚರ ಕೆಲಸ ಮಾಡ್ತಿದ್ಲಿಕ್ಕೆ ಅಂತ. ಮನೆಗೆ ಹೋಗ್ತಾರೆ ಕಾಮಿನಿಯನ್ನ ಭೇಟಿ ಮಾಡ್ಲಿಕ್ಕೆ. ಹೇಳ್ತಾರೆ, ನಾನು ಇವತ್ತು ಜಸ್ವಿಂದರ್ನ ಭೇಟಿ ಮಾಡಿದೆ, ಆತ ನಿನ್ ಬಗ್ಗೆ ಎಲ್ಲಾ ಸ್ಟೋರಿಯನ್ನ ಹೇಳ್ದ, ಇನ್ನು ನಾವು ಜೊತೆಗಿರೋಕ್ ಆಗೋದಿಲ್ಲ ಅಂತ. ಕಾಮಿನಿ ಹೇಳ್ತಾರೆ, ಮಕ್ಳಿಗೋಸ್ಕರ ನಾನು ಇದೆಲ್ಲ ಮಾಡ್ಬೇಕಾಗಿತ್ತು ಅಂತ. ಜಸ್ವಿಂದರ್ ಕೇಳೋದಿಲ್ಲ. ಈಕೆ ಎಷ್ಟು ಗೋಳಾಡಿದ್ರು ಕೇಳೋದಿಲ್ಲ. ನಿನ್ ದಾರಿ ನಿನ್ಗೆ, ನನ್ ದಾರಿ ನನ್ಗೆ ಅಂತ ಅಲ್ಲಿಂದ ಹೊರಟು ಬಿಡ್ತಾರೆ ಸಿಕಂದರ್. ಅಲ್ಲಿಂದ ತನ್ನ ಹಳ್ಳಿಗೆ ಹೋಗ್ತಾರೆ. ಅಲ್ಲಿ ಪ್ರಿಯಾ ಅನ್ನೋ ಒಂದು ಹುಡುಗಿ ಇರ್ತಾಳೆ. ಆಕೆದು ದೊಡ್ಡ ಫಾರ್ಮ್ ಹೌಸ್ ಇದೆ. ಪ್ರಿಯಾ ಸಿಕಂದರ್ನ ಒಂದು ಗಿಡದ ಹತ್ರ ಕರ್ಕೊಂಡು ಹೋಗ್ತಾಳೆ. ಗಿಡ
ವಜ್ರನ ನೋಡಿ ಸಿಕಂದರ್ ಫುಲ್ಲು ಖುಷಿ ಆಗ್ಬಿಡ್ತಾರೆ. ಯಾಕೆ ಅಂದ್ರೆ ಗಿಡದಲ್ಲಿದೆ ಕೆಂಪು ವಜ್ರಗಳು. ಸೊ ಬೇಸಿಕಲಿ ಸಿಕಂದರ್ ಈ ಕೆಂಪು ವಜ್ರಗಳನ್ನ ಕಳ್ತನ ಮಾಡಿರ್ತಾರೆ. 15 ವರ್ಷಗಳಿಂದ ನಾನು ಕದ್ದಿಲ್ಲ ಅಂತ ನಾಟಕ ಮಾಡ್ತಿರ್ತಾರೆ. ಯಾಕಂದ್ರೆ ಅವ್ರಿಗೆ ಚೆನ್ನಾಗಿ ಗೊತ್ತು ಇವರನ್ನ ಪೊಲೀಸರು ಫಾಲೋ ಮಾಡ್ತಿರ್ತಾರೆ ಅಂತ. ವಜ್ರ ಸಿಕ್ಕಿದ್ ಖುಷಿನಲ್ಲಿ ಹಳ್ಳಿಯಿಂದ ವಾಪಸ್ ಹೊರಡ್ತಾರೆ. ಬಸ್ ನಲ್ಲಿ ಕೂತ್ಕೊಂಡು ಟ್ರಾವೆಲ್ ಮಾಡ್ತಿದ್ದಾರೆ. ಬಟ್ ಅವರ ಹಿಂದೆ ಇದ್ದಾರೆ ಜಸ್ವಿಂದರ್. ರೆಡ್ ಎಂಡ್ ಆಗಿ ಈತನನ್ನ ಹಿಡಿದು ವಜ್ರಗಳನ್ನ ವಶಪಡಿಸ್ಕೊಳ್ತಾರೆ. ಅಂಡ್ ತನ್ನ ಹೆಂಡತಿಗೆ ಕಾಲ್ ಮಾಡಿ ಹೇಳ್ತಾರೆ, ನನ್ನ ಇನ್ಸ್ಟಿಂಕ್ಟ್ ಯಾವತ್ತು ಸುಳ್ಳಾಗಿಲ್ಲ, ಇವತ್ತು ಕೂಡ ಸಿಕಂದರ ಕಳ್ಳ ನನಗೆ ಗೊತ್ತಾಯ್ತು ಅಂತ. ಹೆಂಡತಿ ಹೇಳ್ತಾರೆ, ನನ್ಗೆ 15 ವರ್ಷದ ಮುಂಚೆನೆ ಇದೆಲ್ಲ ಗೊತ್ತಿತ್ತು, ಆದ್ರೆ ನೀನ್ ಪ್ರಪಂಚಕ್ಕೆ ಇದನ್ನ ಪ್ರೂವ್ ಮಾಡೋಕ್ ಹೋದೆ, ಪ್ರೂವ್ ಮಾಡೋ ಬರದಲ್ಲಿ ನೀನ್ ಕೆಲಸನೂ ಕಳ್ಕೊಂಡೆ, ಎಲ್ಲವನ್ನ ಕಳ್ಕೊಂಡೆ ಅಂತ. ಜಸ್ವಿಂದರ್ ಸಿಕಂದರ್ಗೆ ಹೇಳ್ತಾರೆ, ನಾನು 15 ವರ್ಷಗಳಿಂದ ನಿನ್ನನ್ನು ಫಾಲೋ ಮಾಡ್ತಿದ್ದೆ, ಬಟ್ ನೀನ್ ಸೋಲ್ ಒಪ್ಕೊಳ್ಳೋದು ನನಗೆ ಡೌಟ್ ಆಗಿತ್ತು. ಈ ಕಾರಣದಿಂದ ನಾನೇ ಫಸ್ಟ್ ಸೋಲ್ ಒಪ್ಕೊಂಡ್ಬಿಟ್ರೆ ನೀನ್ ವಿರುದ್ಧ ನಿನ್ನ ನಿಜ ಬಣ್ಣ ಬಯಲಾಗುತ್ತೆ ಅಂತ ಹೇಳಿ ನಿನ್ನ ಸಾರಿ ಕೇಳ್ದೆ ಅಂತ. ಅದೆಲ್ಲ ಇರ್ಲಿ, ನೀನು ಹೇಗೆ ಈ ಮುತ್ತುಗಳನ್ನ ಅಂದ್ರೆ ವಜ್ರಗಳನ್ನ ಕದ್ದೆ ಅದನ್ನ ಹೇಳು ಅಂತ ಹೇಳ್ತಾರೆ. ಸಿಕಂದರ್ ಕಂಪ್ಯೂಟರ್ ಕೆಲಸ ಮಾಡೋಕು ಒಂದ್ ಕಡೆ ಹೋಗಿದ್ದಾಗ ಅಲ್ಲಿ ಈ ವಜ್ರದ ಮೇಳಾಗೆ ಹೋಗ್ಬೇಕಾದ್ರೆ ಹಾಕೊಂಡಿರ್ಬೇಕಲ್ಲ ಪಾಸು, ಅದ್ರದ್ದು ಡೂಪ್ಲಿಕೇಟ್ಸ್ ಎಲ್ಲ ಕಾಣ್ತವೆ. ಜೊತೆಗೆ ಒಂದು ರೆಡ್ ಬ್ಯಾಗ್ ಕೂಡ ಅಲ್ಲಿರುತ್ತೆ. ನೆಕ್ಸ್ಟ್ ಡೇ ಮೇಳದಲ್ಲಿ ಈ ಸಿಕಂದರ್ ಹೋದಾಗ ರೆಡ್ ಬ್ಯಾಗ್ ಮೇಳದಲ್ಲಿರೋದು ಇವ್ರಿಗೆ ಕಾಣುತ್ತೆ. ಯಾರೋ ಒಬ್ಬ ವ್ಯಕ್ತಿ ತಂದು ಮೇಳದಲ್ಲಿ ರೆಡ್ ಬ್ಯಾಗ್ ಅನ್ನ ಇಟ್ಟಿದ್ದಾನೆ. ಇವ್ರಿಗೆ ಅರ್ಥ ಆಗ್ಬಿಡುತ್ತೆ ಯಾರೋ ಕಳ್ತನ ಮಾಡ್ಲಿಕ್ಕೆ ಇಲ್ಲಿಗೆ ಬಂದಿದ್ದಾರೆ ಅಂತ. ಕಳ್ಳರನ್ನ ಫಾಲೋ ಮಾಡಿ ಅವರ ಪ್ಲಾನ್ ಅನ್ನ ತಿಳ್ಕೊಂಡ್ಬಿಡ್ತಾರೆ. ನಂತರ ಅನೂಪ್ ಜೋಬ್ಗೆ ಒಂದು ಚೀಟಿ ಹಾಕ್ಬಿಟ್ಟು ಆತ ಪೊಲೀಸರಿಗೆ ಕಾಲ್ ಮಾಡುವಂತೆ ಮಾಡ್ತಾರೆ. ಪೊಲೀಸರು ಕಳ್ಳರನ್ನೆಲ್ಲ ಸಾಯಿಸಾಕ್ತಾರೆ. ಈಗ ಕಳ್ಳರನ್ನ ತಗೊಂಡೋಗಕ್ಕೆ ಗವರ್ಮೆಂಟ್ ಹಾಸ್ಪಿಟಲ್ ಇಂದ ಆಂಬ್ಯುಲೆನ್ಸ್ ಬರುತ್ತೆ. ಅದೇ ಗವರ್ಮೆಂಟ್ ಹಾಸ್ಪಿಟಲ್ ನಲ್ಲಿ ನರ್ಸ್ ಪ್ರಿಯಾ ಕೆಲಸ ಮಾಡ್ತಿರ್ತಾಳೆ. ಚಾನ್ಸ್ ನೋಡ್ಕೊಂಡು ಪ್ರಿಯಾಗೆ ಆ ಡೈಮಂಡ್ ಗಳನ್ನ ಕೊಟ್ಟು ಕಳಿಸ್ಬಿಡ್ತಾರೆ ಸಿಕಂದರ್. ಪ್ರಿಯಾಗೆ ಸಿಕಂದರ್ ಮೇಲೆ ಲವ್ ಇದೆ. ಸೊ ಡೈಮಂಡ್ ಗಳನ್ನ ಅವರು ಸೇಫ್ ಆಗಿ ಇಟ್ಕೊಂಡಿರ್ತಾರೆ. ಈಗ ಜಸ್ವಿಂದರ್ ಇರೋ ಡೌಟ್, ಸಿಕಂದರ್ ಕಾಮಿನಿಯ ಜೊತೆನೂ ಈ ವಿಚಾರವನ್ನ ಹಂಚ್ಕೊಂಡಿಲ್ವಲ್ಲ ಹೇಗೆ ಅಂತ. ಸಿಕಂದರ್ ಹೇಳ್ತಾರೆ, ಅವತ್ತು ನಾನು ಬ್ರಿಡ್ಜ್ ಮೇಲಿಂದ ಜಂಪ್ ಮಾಡೋಕೋದ್ನಲ್ಲ ಅವಾಗೆಲ್ಲ ಅರ್ಥ ಆಯ್ತು, ನನ್ನ ಜೀವನದಲ್ಲಿ ಏನೇನು ಮಾಡ್ತಿದ್ಯೋ ಅದೆಲ್ಲ ನಿಂದೆ ಕೈವಾಡ ಇರೋದು, ನಿನ್ನಿಂದಲೇ ಇದೆಲ್ಲ ಆಗಿದ್ದು. ಸೊ ಕಾಮಿನಿ ಕೂಡ ನಿನ್ ಕಡೆ ಒಳ್ಳೆ ಇರ್ಬೇಕು, ಅದಕ್ಕೋಸ್ಕರನೇ ಅವಳು ಲಾಯರ್ಗೆಲ್ಲ ದುಡ್ಡು ಕೊಟ್ಲು ಅಂತ. ಸೊ ನಾನು ಹುಷಾರಾದೆ ಅಂತ ಹೇಳ್ತಾರೆ. ಈಗ ಜಸ್ವಿಂದರ್ ಹೇಳ್ತಾರೆ, ಇಷ್ಟೆಲ್ಲ ಕಷ್ಟ ಬಿದ್ದೆ ಆದ್ರೂ ಪ್ರಯೋಜನ ಇಲ್ಲ, ಡೈಮಂಡ್ ಗಳೆಲ್ಲ ನನ್ನ ಹತ್ರ ಇದೆ, ನೀನ್ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ಯಾ, ಏನ್ ಪ್ರಯೋಜನ ಆಯ್ತು ಅಂತ. ಸಿಕಂದರ್ ಹೇಳ್ತಾರೆ, ಏನ್ ಸಿಕ್ತೋ ಏನ್ ಸಿಗ್ಲಿಲ್ವೋ, ಒಂದ್ ಒಳ್ಳೆ ಹುಡುಗಿ ಅಂತೂ ಸಿಕ್ಕಿದ್ಲು, ನಾನು ಮೊದ್ಲೇ ಡಿಸೈಡ್ ಮಾಡ್ಕೊಂಡಿದ್ದೆ, ನಿನ್ನ ಹತ್ರ ಸಾರಿ ಕೇಳಿದ ನಂತರ ಕಾಮಿನಿಯನ್ನ ಬಿಟ್ಬಿಟ್ಟು ವಾಪಸ್ ದುಬೈಗೆ ಹೋಗಿ ತಬಾಸಿನ್ ಜೊತೆ ಸ್ವಿಟ್ಜರ್ಲೆಂಡ್ಗೆ ಹೋಗ್ಬಿಡೋಣ ಅಂತ. ಬೇಸಿಕಲಿ ಅವತ್ತೊಂದು ಲೆಟರ್ ಕೊಟ್ಟು ಬಂದಿದ್ರಲ್ಲ ಆ ಎನ್ವಲಪ್ ನಲ್ಲಿ ಸ್ವಿಟ್ಜರ್ಲೆಂಡ್ಗೆ ಟಿಕೆಟ್ ಗಳಿರ್ತವೆ. ಸೊ ಇಬ್ರು ಸ್ವಿಟ್ಜರ್ಲೆಂಡ್ಗೆ ಹಾರಿ ಹೋಗ್ಲಿಕ್ಕೆ ಪ್ಲಾನ್ ಹಾಕಿದ್ದಾರೆ. ಈ ಸಿಕಂದರ್ ಕಾಮಿನಿಗೂ ಕೈ ಕೊಟ್ಟ, ಪ್ರಿಯಾಗೂ ಕೈ ಕೊಟ್ಟ, ತಬಾಸಿನ ಇಟ್ಕೊಂಡ. ಜೊತೆಗೆ ಸಿಕಂದರ್ ಹೇಳ್ತಾನೆ, ನಿನ್ ಜೀವನನು ಹೇಗೋ ಹಾಳಾಗಿದೆ ಜಸ್ವಿಂದರ್, ನನ್ ಜೀವನನು ಹಾಳಾಗ್ತಿದೆ, ಸೊ ಇಬ್ರು ಜೀವನನು ಹಾಳು ಮಾಡ್ಕೊಳ್ಳೋದು ಬೇಡ, ಇಬ್ರು ಒಂದ್ ಡೀಲ್ ಮಾಡ್ಕೊಳ್ಳೋಣ. ಜಸ್ವಿಂದರ್ ಹೇಳ್ತಾರೆ, ಏನ್ ಡೀಲು ಅಂತ. ಕ್ಯಾಮ್ರಾ ಈಗ ಝೂಮ್ ಔಟ್ ಆಗುತ್ತೆ, ಇವರಿಬ್ರು ನಿಂತ್ಕೊಂಡು ಮಾತಾಡ್ತಿದ್ದಾರೆ. ಅಲ್ಲಿಗೆ ಮೂವಿ ಎಂಡ್ ಆಗುತ್ತೆ. ಬೇಸಿಕಲಿ ಇವರಿಬ್ರು ಆ ಡೈಮಂಡ್ ಗಳನ್ನ ಹಂಚ್ಕೊಳ್ಳೋ ಪ್ಲಾನ್ ಮಾಡ್ಕೊಂಡ್ರು ಏನೋ, ಅದು ನಮ್ಮ ಅಸಂಪ್ಷನ್ಗೆ ಬಿಟ್ಟಿದ್ದು. ಇಲ್ಲಿಗೆ ಮೂವಿ ಮುಗಿಯುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್, ಬೈ. ಜೈ ಹಿಂದ್, ಜೈ ಕರ್ನಾಟಕ.